Hello friends, today we will discuss about excess series. ಅದರಲ್ಲಿ first one, find the area of a triangle at the point with the vertices of a 1 in each of the following options ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ first one 1, 0, 6, 0, 4, 3, second one 2, 7, 1, 1, 10, 8, third one -2, -3, -3, 2, -1, 8 ಅಂತ ಹೇಳಿ 3 ಕ್ವೆಶ್ಚನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ಅನ್ನು ಸಿಂಪ್ಲಿಫೈ ಮಾಡಬೇಕು. ಅದರಲ್ಲಿ ಫಸ್ಟ್ ಒಂದು 1, 0, 6, 0, 4, 3 ಸಿಂಪ್ಲಿಫೈ ಮಾಡಿದಾಗ ಸೊ ಯೂಸಿಂಗ್ ದ ಫಾರ್ಮುಲಾ ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 1/2 mod of determinant of x1 y1 1, x2 y2 1, x3 y3 1 ಆಗುತ್ತೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 1/2 mod of determinant of x1 value it means 1, y1 0, 1, x2 it means 6, y2 it means 0, 1, x3 it means 4, y3 it means 3, 1. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 1/2 mod of ದ ಫಸ್ಟ್ ರೋಸ್ 1 ಫಿಕ್ಸ್ ಆಗುತ್ತೆ. ರಿಮೈನಿಂಗ್ 4 ಟರ್ಮ್ 0, 1, 3, 1 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ 0 × 1 0 ಮೈನಸ್ ಆಫ್ 3 × 1 ವ್ಯಾಲ್ಯೂ 3 ಆಗುತ್ತೆ. ಸೆಕೆಂಡ್ ಟರ್ಮ್ -0 ಸಿಂಪ್ಲಿಫೈ ಮಾಡಿದಾಗ 6 × 1 ಇಟ್ ಮೀನ್ಸ್ 6 ಮೈನಸ್ ಆಫ್ 4 × 1 ವ್ಯಾಲ್ಯೂ 4 ಆಗುತ್ತೆ. ಥರ್ಡ್ ಟರ್ಮ್ +1 ರಿಮೈನಿಂಗ್ 4 ಎಲಿಮೆಂಟ್ಸ್ 6, 0, 3, 4 ಆಗುತ್ತೆ. 6 × 3 ಇಟ್ ಮೀನ್ 18 ಮೈನಸ್ ಆಫ್ 4 × 0 ವ್ಯಾಲ್ಯೂ 0 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ 1/2 mod of 1, 0 -3 ವ್ಯಾಲ್ಯೂ -3 ಮೈನಸ್ ಆಫ್ 0, 6 -4 ವ್ಯಾಲ್ಯೂ 2 ಆಗುತ್ತೆ. +1 18 - 0 ವ್ಯಾಲ್ಯೂ 18 ಆಗುತ್ತೆ. /2 mod of 1 -3 ವ್ಯಾಲ್ಯೂ -3 ಮೈನಸ್ ಆಫ್ 0 × 2 ವ್ಯಾಲ್ಯೂ 0 ಪ್ಲಸ್ 1 × 18 ವ್ಯಾಲ್ಯೂ 18 ಆಗುತ್ತೆ. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 1/2 mod of -3 -0 ಪ್ಲಸ್ 18 ವ್ಯಾಲ್ಯೂ 15 ಆಗುತ್ತೆ. ಮಾಡಿಂದ ಔಟ್ಸೈಡ್ ಸಿಂಪ್ಲಿಫೈ ಮಾಡಿದಾಗ 15 × 1/2 ವ್ಯಾಲ್ಯೂ 15/2 ಆಗುತ್ತೆ. ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 15/2 ಸ್ಕ್ವೇರ್ ಯೂನಿಟ್ ಆಗುತ್ತೆ. ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 15/2 ಸ್ಕ್ವೇರ್ ಯೂನಿಟ್ ಆಗುತ್ತೆ. ಸೆಕೆಂಡ್ ಎಕ್ಸಾಂಪಲ್ 2, 7, 1, 1, 10, 8 ಇದೆ. ಸೊ ಯೂಸಿಂಗ್ ದ ಫಾರ್ಮುಲಾ ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 1/2 mod of x1 y1 1, x2 y2 1, x3 y3 1 ಇದೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 1/2 mod of x1 value it mean 2, y1 7, 1, x2 value 1, y2 value 1, 1, x3 value 10, y3 value 8, 1 ಮಾಡಿದಾಗ 1/2 as it is mod of ಫಸ್ಟ್ ರೋನ ಎಕ್ಸ್ಪೆನ್ಷನ್ ಸಿಂಪ್ಲಿಫೈ ಮಾಡಿದಾಗ 2 ಫಿಕ್ಸ್ ಆಗುತ್ತೆ. ರಿಮೈನಿಂಗ್ 4 ಟರ್ಮ್ಸ್ 1, 1, 1, 8 ಆಗುತ್ತೆ. 1 × 1 ಇಟ್ ಮೀನ್ 1 ಮೈನಸ್ ಆಫ್ 8 × 1 ಇಟ್ ಮೀನ್ 8 ಆಗುತ್ತೆ. ಮೈನಸ್ ಆಫ್ ಸೆಕೆಂಡ್ ಎಲಿಮೆಂಟ್ 7, 1 × 1 ಇಟ್ ಮೀನ್ 1 ಮೈನಸ್ ಆಫ್ 10 × 1 ಇಟ್ ಮೀನ್ 10 ಆಗುತ್ತೆ. ಥರ್ಡ್ ಟರ್ಮ್ 1 × 8 ವ್ಯಾಲ್ಯೂ 8 ಮೈನಸ್ ಆಫ್ 10 × 1 ಇಟ್ ಮೀನ್ 10 ಆಗುತ್ತೆ. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 1/2 mod of 2 ಫಿಕ್ಸ್ ಆಗುತ್ತೆ. 1 -8 ವ್ಯಾಲ್ಯೂ -7 ಫಿಕ್ಸ್. 1 -10 ವ್ಯಾಲ್ಯೂ -9 ಪ್ಲಸ್ 1 8 -10 ವ್ಯಾಲ್ಯೂ -2 ಆಗುತ್ತೆ. 1/2 2 × -7 ವ್ಯಾಲ್ಯೂ -14 ಮೈನಸ್ ಆಫ್ ಟೇಕಿಂಗ್ ಔಟ್ಸೈಡ್ ಮೈನಸ್ ಇಂಟು ಮೈನಸ್ ಇಟ್ ಮೀನ್ ಪ್ಲಸ್ ಆಗುತ್ತೆ. 7 × 9 ಇಟ್ ಮೀನ್ಸ್ 63 ಪ್ಲಸ್ ಇಂಟು ಮೈನಸ್ 1 × 2 ವ್ಯಾಲ್ಯೂ 2 ಆಗುತ್ತೆ. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 1/2 mod of -14 -2 ವ್ಯಾಲ್ಯೂ -16 ಆಗುತ್ತೆ. -16 ಪ್ಲಸ್ 63 ಆಗುತ್ತೆ.
ಮೈನಸ್ 16 ಪ್ಲಸ್ 63 ವ್ಯಾಲ್ಯೂ 47 ಆಗುತ್ತೆ. ಮಾಡಿಂದ ಔಟ್ಸೈಡ್ ಸಿಂಪ್ಲಿಫೈ ಮಾಡಿದಾಗ 47 ಇಂಟು 1/2 ವ್ಯಾಲ್ಯೂ ವಿಟ್ ಮೀನ್ 47/2 ಆಗುತ್ತೆ. ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು 47 ಡಿವೈಡೆಡ್ ಬೈ 2 ಸ್ಕ್ವೇರ್ ಯೂನಿಟ್ ಆಗುತ್ತೆ. ಅದೇ ಥರ ಥರ್ಡ್ ಎಕ್ಸಾಂಪಲ್, area of a triangle equal to 1 divided by 2 mod of determinant of x1 value minus 2, x2 value minus 3, 1, x2 value 3, y2 value 2, 1, x3 value minus 1, y3 value minus 8, 1. Simplification convert ಮಾಡಿದಾಗ 1 divided by 2 as it is mod of ಫಸ್ಟ್ ರೋನ ಎಕ್ಸ್ಪೆನ್ಷನ್ ಸಿಂಪ್ಲಿಫೈ ಮಾಡಿದಾಗ -2 ಫಿಕ್ಸ್ ಆಗುತ್ತೆ. 2 ಇಂಟು 1 ರಿಮೈನಿಂಗ್ 4 ಎಲಿಮೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಬೇಕು. 2 ಇಂಟು 1 ಇಟ್ ಮೀನ್ 2 ಮೈನಸ್ ಆಫ್ -8 ಇಂಟು 1 ಇಟ್ ಮೀನ್ -8 ಆಗುತ್ತೆ. ಮೈನಸ್ ಆಫ್ ಸೆಕೆಂಡ್ ಎಲಿಮೆಂಟ್ -3, 3 ಇಂಟು 1 ಇಟ್ ಮೀನ್ 3 ಮೈನಸ್ ಆಫ್ -1 ಇಂಟು 1 ಇಟ್ ಮೀನ್ -1 ಆಗುತ್ತೆ. ಥರ್ಡ್ ಎಲಿಮೆಂಟ್ +1, 3 into -8 it mean minus of 24, minus of -1 into 2 value -2 ಆಗುತ್ತೆ. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 1 divided by 2 mod of -2 ಫಿಕ್ಸ್ ಆಗುತ್ತೆ. 2 ಮೈನಸನ್ನು ಔಟ್ಸೈಡ್ ತೆಗೆದಾಗ ಮೈನಸ್ ಇಂಟು ಮೈನಸ್ ಇಟ್ ಮೀನ್ ಪ್ಲಸ್ ಆಗುತ್ತೆ. 2 + 8 ಮೈನಸ್ ಇಂಟು ಮೈನಸ್ ಇಟ್ ಮೀನ್ +3 ಆಗುತ್ತೆ. 3 ಮೈನಸ್ ಇಂಟು ಮೈನಸ್ ಇಟ್ ಮೀನ್ +1 ಆಗುತ್ತೆ. +1 -24 ಮೈನಸ್ ಇಂಟು ಮೈನಸ್ ಇಟ್ ಮೀನ್ +2 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 1 divided by 2 -2 ಫಿಕ್ಸ್ ಆಗುತ್ತೆ. 2 + 8 ವ್ಯಾಲ್ಯೂ 10 ಆಗುತ್ತೆ. +3 3 + 1 ವ್ಯಾಲ್ಯೂ 4 +1 -24 + 2 ವ್ಯಾಲ್ಯೂ -22 ಆಗುತ್ತೆ. 1/2 mod of -2 into 10 value -20 plus 3 into 4 value 12 plus into minus it mean minus 1 into 22 value 22 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ 1 divided by 2 mod of -20 plus 12 value 8 ಆಗುತ್ತೆ. -8 ಆಗುತ್ತೆ. -22 as it is equal to 1 divided by 2 as it is -8 -22 ವ್ಯಾಲ್ಯೂ -30 ಆಗುತ್ತೆ. ಮಾಡಿಂದ ಔಟ್ಸೈಡ್ ತೆಗೆದಾಗ 30 divided by 2 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ 15 ಆಗುತ್ತೆ. ಅಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ವ್ಯಾಲ್ಯೂ ವಿಟ್ ಮೀನ್ 15 ಆಗುತ್ತೆ. 15 ಸ್ಕ್ವೇರ್ ಯೂನಿಟ್ ಆಗುತ್ತೆ. ಈ ರೀತಿಯಾಗಿ ಏರಿಯಾ ಆಫ್ ಎ ಟ್ರಯಾಂಗಲನ್ನು ಸಿಂಪ್ಲಿಫೈ ಮಾಡಬೇಕು. ಸೆಕೆಂಡ್ ಕ್ವಶನ್, ಶೋ ದಟ್ ದ ಪಾಯಿಂಟ್ಸ್ ಎ ಆಫ್ a, b plus c, b of b, c plus a, c of c a plus b are collinear ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಗಿವನ್ ದ ಪಾಯಿಂಟ್ಸ್ ಎ ಬಿ ಸಿ ಆರ್ ಕೋಲಿನಿಯರ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ ಆಫ್ x1 ವ್ಯಾಲ್ಯೂ ಇಟ್ ಮೀನ್ a, y1 ವ್ಯಾಲ್ಯೂ b plus c 1, x2 ವ್ಯಾಲ್ಯೂ b, y2 ವ್ಯಾಲ್ಯೂ c plus a 1, x3 ವ್ಯಾಲ್ಯೂ c, y3 ವ್ಯಾಲ್ಯೂ a plus b 1 ಈಕ್ವಲ್ ಟು 0 ಅಂತ ಹೇಳಿ ಪ್ರೂವ್ ಮಾಡಬೇಕು. ಫಸ್ಟ್ ರೋನ ಎಕ್ಸ್ಪೆನ್ಷನ್ ಮಾಡಿದಾಗ a ಫಿಕ್ಸ್ ಆಗುತ್ತೆ. c plus a into 1 it mean c plus a minus of a plus b into 1 it mean a plus b minus of second term b plus c, b into 1 it mean b minus of c into 1 it means c ಆಗುತ್ತೆ. plus third term 1 b into a plus b into a plus b minus of c into c plus a, c into c plus a equal to 0 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ a ಫಿಕ್ಸ್ ಆಗುತ್ತೆ. ಬ್ರ್ಯಾಕೆಟಿಂದ ಔಟ್ಸೈಡ್ ಸಿಂಪ್ಲಿಫೈ ಮಾಡಿದಾಗ c ಪ್ಲಸ್ a ಮೈನಸ್ ಆಫ್ a ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಇಟ್ ಮೀನ್ ಮೈನಸ್ b ಮೈನಸ್ ಆಫ್
ಬಿ ಪ್ಲಸ್ ಸಿನ ಪ್ರತಿ ಟರ್ಮಿಗೂ ಮಲ್ಟಿಫಿಕೇಶನ್ ಮಾಡಿದಾಗ ಬಿ ಇಂಟು ಬಿ ಇಟ್ ಮೀನ್ ಬಿ ಸ್ಕ್ವೇರ್ ಮೈನಸ್ ಆಫ್ ಬಿ ಇಂಟು ಸಿ ಇಟ್ ಮೀನ್ ಬಿ ಸಿ ಪ್ಲಸ್ ಸಿ ಇಂಟು ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಇಂಟು ಮೈನಸ್ ಸಿ ವ್ಯಾಲ್ಯೂ ಮೈನಸ್ ಆಫ್ ಸಿ ಸ್ಕ್ವೇರ್ ಆಗುತ್ತೆ ಪ್ಲಸ್ 1 ಇಂಟು ಬಿ ಇಂಟು ಎ ಇಟ್ ಮೀನ್ ಎ ಬಿ ಪ್ಲಸ್ ಬಿ ಇಂಟು ಬಿ ಇಟ್ ಮೀನ್ ಬಿ ಸ್ಕ್ವೇರ್ minus of c into c it means c square minus into plus it mean minus c into a it means ca equal to 0 plus a minus a get be cancel remaining term a into c minus b minus of minus bc plus cb get be cancel remaining term b square minus of c square ಆಗುತ್ತೆ plus 1 AB plus B square minus C square minus CA fix ಆಗುತ್ತೆ equal to 0 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ a ನ ಪ್ರತಿ ಟರ್ಮಿಗೂ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ a ಇಂಟು ಸಿ ಮೈನಸ್ ಆಫ್ a ಇಂಟು ಬಿ ಇಟ್ ಮೀನ್ ಎ ಬಿ ಆಗುತ್ತೆ ಮೈನಸ್ ಆಫ್ ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಇಟ್ ಮೀನ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಎ ಬಿ ವ್ಯಾಲ್ಯೂ ಎ ಬಿ plus 1 into b square value b square 1 into minus c square minus of c square 1 into minus ca ಆಗುತ್ತೆ equal to 0 ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಎ ಸಿ ಮೈನಸ್ ಸಿ ಎ ಕ್ಯಾನ್ಸಲ್ 0 ಆಗುತ್ತೆ ಮೈನಸ್ ಎ ಬಿ ಪ್ಲಸ್ ಎ ಬಿ ಗೆಟ್ ಬಿ ಕ್ಯಾನ್ಸಲ್ 0 ಆಗುತ್ತೆ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಲ್ಸೋ 0 ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಆಲ್ಸೋ 0 ಆಗುತ್ತೆ ಟೋಟ್ಲಿ 0 equal to 0. Therefore the points A, B, C are collinear ಅಂತ ಹೇಳಿ ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಥರ್ಡ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ 4 ಸ್ಕ್ವೇರ್ ಯೂನಿಟ್ ಆ್ಯಂಡ್ ವರ್ಟೈಸಿಸ್ ಆರ್ ಅಂತ ಹೇಳಿ 2 ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒಂತ್ ವರ್ಟೈಸಿಸ್ ಆರ್ ಕೆ 0 4 0 0 2 ಸೆಕೆಂಡ್ ಎಕ್ಸಾಂಪಲ್ -2 0 0 4 0, 4 0, k ಅಂತ ಹೇಳಿ 2 ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಕೆ ವ್ಯಾಲ್ಯೂಸ್ ಅನ್ನು ಸಿಂಪ್ಲಿಫೈ ಮಾಡಿ ಫಸ್ಟ್ ಒಂತ ವರ್ಟೈಸಿಸ್ ಆರ್ ಕೆ 0 4 0 0 2 ಇದೆ. ಸೊ ಯೂಸಿಂಗ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏರಿಯಾ ಆಫ್ ಎ ಟ್ರಯಾಂಗಲ್ ಇಟ್ ಮೀನ್ 1 divided by 2 mod of determinant of x1 y1 1 x2 y2 1 x3 y3 1 area of a triangle equal to 4 square unit ಇದೆ. So area of a triangle it means plus or minus 4 equal to 1 divided by 2 fix mod of determinant of x1 value it mean x1 value k ಆಗುತ್ತೆ y1 value 0 1 x2 value 4 y2 value 0 1 x3 value 0 y3 value 2 1 simplification ಮಾಡಿದಾಗ plus or minus 4 equal to 1 divided by 2 fix ಆಗುತ್ತೆ mod of expansion simplify ಮಾಡಿದ determinant simplify ಮಾಡಿದಾಗ k fix ಆಗುತ್ತೆ 0 into 1 value 0 minus of 2 into 1 it mean 2 ಆಗುತ್ತೆ minus of second element 0 4 into 1 value 4 minus of 0 into 1 it mean 0 ಆಗುತ್ತೆ third element plus 1 4 into 2 value 8 ಆಗುತ್ತೆ minus of 0 into 0 value 0 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ ಸೊ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ 2 ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಆರ್ ಮೈನಸ್ 4 into 2 ಇಟ್ ಮೀನ್ 8 ಆಗುತ್ತೆ ಈಕ್ವಲ್ ಟು 2 ಟು ಗೆಟ್ ಬಿ ಕ್ಯಾನ್ಸಲ್ ಆಗುತ್ತೆ 1 into mod ಇಟ್ ಮೀನ್ mod ಆಫ್ ಕೆ ಫಿಕ್ಸ್ ಆಗುತ್ತೆ 0 minus 2 ವ್ಯಾಲ್ಯೂ -2 ಆಗುತ್ತೆ ಮೈನಸ್ ಆಫ್ 0 into 4 minus 0 ವ್ಯಾಲ್ಯೂ 4 ಆಗುತ್ತೆ ಪ್ಲಸ್ 1 8 minus 0 ವ್ಯಾಲ್ಯೂ 8 ಆಗುತ್ತೆ plus or minus 8 equal to mod of k into minus 2 value minus of 2k minus of 0 into 4 value 0 ಆಗುತ್ತೆ plus 1 into 8 value 8 ಆಗುತ್ತೆ plus or minus 8 equal to simplification ಮಾಡಿದಾಗ minus 2k minus 0 plus 8 simplify ಮಾಡಿದಾಗ minus of 2k plus 8 ಆಗುತ್ತೆ. ಸೊ ಪ್ರತಿ ಟರ್ಮಿಗೆ plus 8 minus 8 ಅನ್ನು ಅಪ್ಲೈ ಮಾಡಿದಾಗ plus 8 equal to minus 2k plus 8 and the term minus 8 equal to minus 2k plus 8 ಆಗುತ್ತೆ plus 8 plus 8 get be cancel 0 ಆಗುತ್ತೆ
0 ಈಕ್ವಲ್ ಟು ಮೈನಸ್ ಆಫ್ 2k ಆಗುತ್ತೆ. ಡಿವೈಡಿಂಗ್ ಆನ್ ಬೋತ್ ಸೈಡ್ -2 ಸಿಂಪ್ಲಿಫೈ ಮಾಡಿದಾಗ 0/2 ಆಗುತ್ತೆ ಈಕ್ವಲ್ ಟು k ಆಗುತ್ತೆ. k ವ್ಯಾಲ್ಯೂ ವಿತ್ ಮೀನ್ 0 ಆಗುತ್ತೆ. ಸೆಕೆಂಡ್ ಟರ್ಮ್ -8 ಈಕ್ವಲ್ ಟು -2k ಪ್ಲಸ್ 8 ಇದೆ. -8 ಆ್ಯಸ್ ಇಟ್ ಈಸ್. ಪ್ಲಸ್ 8 ಲೆಫ್ಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ -8 ಆಗುತ್ತೆ ಈಕ್ವಲ್ ಟು ಮೈನಸ್ ಆಫ್ 2k. -8 ಇಟ್ ಮೀನ್ ಮೈನಸ್ ಆಫ್ 16 ಈಕ್ವಲ್ ಟು ಮೈನಸ್ ಆಫ್ 2k ಆಗುತ್ತೆ. ಮೈನಸ್ ಕೆಟ್ ಬಿ ಕ್ಯಾನ್ಸಲ್. 2 1s 2 8s 8 ಈಕ್ವಲ್ ಟು k. k ವ್ಯಾಲ್ಯೂ ವಿತ್ ಮೀನ್ 8 ಆಗುತ್ತೆ. ಅಂದರೆ k ದೇರ್ಫೋರ್ k ವ್ಯಾಲ್ಯೂ ವಿತ್ ಮೀನ್ 0 ಆ್ಯಂಡ್ 8 ಆಗುತ್ತೆ. ಈ ರೀತಿಯಾಗಿ k ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಬೇಕು. ಅದೇ ನಂಬರ್ 4, ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ 1, 2 ಆ್ಯಂಡ್ 3, 6 ಈಸ್ ಡಿಟರ್ಮಿನೆಂಟ್ ಅಂತೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಈ ಎಕ್ಸಾಂಪಲ್ನ ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಇಟ್ ಮೀನ್ 3 ಪಾಯಿಂಟ್ಸ್. ಸೊ ಗಿವನ್ ಓನ್ಲಿ 2 ಪಾಯಿಂಟ್ಸ್ ಇಸ್ ದೇರ್. ಸೊ another point let P be a any point on AB. So in the points x, y ಅಂದರೆ the formula area of a triangle 1 divided by 2 determinant of x1 y1 1 x2 y2 1 x3 y3 1 equal to 0 ಆಗಿರುತ್ತೆ. Substitute the all values. 1 divided by fix determinant of x1 it mean 1, y1 it mean 2 1, x2 it mean 3, y2 it mean 6 1, x3 it mean x, y3 it mean y equal 1 equal to 0. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 1/2 ಫಿಕ್ಸ್ ಆಗುತ್ತೆ. ಡಿಟರ್ಮಿನೆಂಟ್ ಸಿಂಪ್ಲಿಫೈ ಮಾಡಿದಾಗ 1 ಫಿಕ್ಸ್ ಆಗುತ್ತೆ. 6 into 1 it means 6 ಮೈನಸ್ ಆಫ್ y into 1 it mean y ಮೈನಸ್ ಆಫ್ ಸೆಕೆಂಡ್ ಟರ್ಮ್ 2, 3 into 1 it mean 3 ಮೈನಸ್ ಆಫ್ x into 1 it mean x, ಥರ್ಡ್ ಟರ್ಮ್ ಪ್ಲಸ್ 1, 3 into y it mean 3y ಮೈನಸ್ ಆಫ್ x into 6 it means 6x ಆಗುತ್ತೆ ಈಕ್ವಲ್ ಟು 0. 1/2 1 into 6 it means 6 minus of 1 into y it mean y minus of 2 into 3 it means 6 minus into minus it mean plus 2 into x it mean 2x plus 1 into 3y it mean 3y plus into minus minus 1 into 6x it means 6x ಆಗುತ್ತೆ equal to 0. 1/2 fix plus 6 minus 6 get be cancel 0 ಆಗುತ್ತೆ. minus y plus 3y value 2y ಆಗುತ್ತೆ ಪ್ಲಸ್ 2x ಮೈನಸ್ 6x ವ್ಯಾಲ್ಯೂ ಮೈನಸ್ ಆಫ್ 4x ಆಗುತ್ತೆ ಈಕ್ವಲ್ ಟು 0. ಟೇಕಿಂಗ್ 2 ಔಟ್ಸೈಡ್ 1/2 ಆಸ್ ಇಟ್ ಈಸ್. ಟೇಕಿಂಗ್ 2 ಕಾಮನ್ y ಮೈನಸ್ ಆಫ್ 2x ಆಗುತ್ತೆ ಈಕ್ವಲ್ ಟು 0. 2 ಗೆಟ್ ಬಿ ಕ್ಯಾನ್ಸಲ್. y ಮೈನಸ್ 2x ಈಕ್ವಲ್ ಟು 0 ಆಗುತ್ತೆ. y ಈಕ್ವಲ್ ಟು 2x. y equal to 2x is the equation of the line. Therefore y equal to 2x. ಈ ರೀತಿಯಾಗಿ equation of the line ಅನ್ನು simplify ಮಾಡಬೇಕು. Next question. Find the equation of the line 3, 1, 9, 3 using determinant ಅಂತೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. So the vertices are the points 3, 1, 9, 3 and the point it mean and the vertices it mean x, y. So using the formula 1 divided by 2 determinant of x1 y1 1 x2 y2 1 x3 y3 1 equal to 0. 1/2 fix determinant of x1 value it mean 3, y1 it mean 1 x2 value 9, y2 value 3 1 x3 value x y 1 equal to 0 ಆಗುತ್ತೆ. 1/2 fix ಡಿಟರ್ಮಿನೆಂಟ್ ಸಿಂಪ್ಲಿಫೈ ಮಾಡಿದಾಗ 3 ಫಿಕ್ಸ್ ಆಗುತ್ತೆ. 3 into 1 it mean 3 ಮೈನಸ್ ಆಫ್ y into 1 it mean y ಸೆಕೆಂಡ್ ಎಲಿಮೆಂಟ್ ಮೈನಸ್ 1. 9 into 1 it mean 9 ಮೈನಸ್ ಆಫ್ x into 1 it mean x ಪ್ಲಸ್ ಥರ್ಡ್ ಟರ್ಮ್ 1. 9 into y it mean 9y ಮೈನಸ್ ಆಫ್ x into 3 it mean 3x ಆಗುತ್ತೆ ಈಕ್ವಲ್ ಟು 0. 1/2 3ನ ಪ್ರತಿ ಟರ್ಮ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 into 3 it mean 9 ಮೈನಸ್ ಆಫ್ 3 into y it mean 3y ಮೈನಸ್ ಆಫ್ 1 into 9 it mean 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 into x it mean x ಪ್ಲಸ್ 1 into 9y it mean 9y
ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 3x ವ್ಯಾಲ್ಯೂ 3x ಆಗುತ್ತೆ ಈಕ್ವಲ್ ಟು 0. 1/2 ಪ್ಲಸ್ 9 ಮೈನಸ್ 9 ಗೆಟ್ ಬಿ ಕ್ಯಾನ್ಸಲ್ 0 ಆಗುತ್ತೆ. -3y ಪ್ಲಸ್ 3y ವ್ಯಾಲ್ಯೂ 6y ಆಗುತ್ತೆ. ಪ್ಲಸ್ x ಮೈನಸ್ 3x ವ್ಯಾಲ್ಯೂ ಮೈನಸ್ ಆಫ್ 2x ಆಗುತ್ತೆ ಈಕ್ವಲ್ ಟು 0. ಟೇಕಿಂಗ್ 2 ಔಟ್ಸೈಡ್ 1/2 ಇಂಟು 2 ಕಾಮನ್ 3y ಮೈನಸ್ ಆಫ್ x ಈಕ್ವಲ್ ಟು 0 ಆಗುತ್ತೆ. 2 ಸಿಂಪ್ಲಿಫೈ ಮಾಡಿದಾಗ 1 ಆಗುತ್ತೆ. 1 ಇಂಟು 3y ಮೈನಸ್ ಆಫ್ x ಈಕ್ವಲ್ ಟು 0 ಆಗುತ್ತೆ. 3y ಮೈನಸ್ x ಈಕ್ವಲ್ ಟು 0 ಇಟ್ ಮೀನ್ 3y ಈಕ್ವಲ್ ಟು ಮೈನಸ್ ಎಕ್ಸನ್ನು ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಎಕ್ಸ್ ಆಗುತ್ತೆ. ಅಂದರೆ 3y ಈಕ್ವಲ್ ಟು ಎಕ್ಸ್. 3y ಈಕ್ವಲ್ ಟು ಎಕ್ಸ್ ಈಸ್ ಎ ಇಕ್ವೇಷನ್ ಆಫ್ ದ ಲೈನ್. ಈ ರೀತಿಯಾಗಿ ಇಕ್ವೇಷನ್ ಆಫ್ ಎ ಲೈನನ್ನು ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇಫ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ 35 ಸ್ಕ್ವೇರ್ ಯೂನಿಟ್ ವಿತ್ ವರ್ಟೈಸಸ್ ಆರ್ 2 - 6 5 4 k 4 ದೆನ್ ಕೆ ಈಸ್ ಅಂತೇಳಿ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಕೆ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಬೇಕು. ಗಿವನ್ ಏರಿಯಾ ಆಫ್ ಎ ಟ್ರಯಾಂಗಲ್ ಈಸ್ 35 ಸ್ಕ್ವೇರ್ ಯೂನಿಟ್ ಇದೆ ಪ್ಲಸ್ ಆರ್ ಮೈನಸ್ 35. ಅಂದರೆ ದ ವರ್ಟೈಸಸ್ ಆರ್ 2 - 6 5 4 ಆ್ಯಂಡ್ ಕೆ 4 ಇದೆ. ಸೊ ಯೂಸಿಂಗ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ, ಏರಿಯಾ ಆಫ್ ಎ ಟ್ರಯಾಂಗಲ್ ಇಟ್ ಮೀನ್ 1/2 mod of determinant of x1 y1 1 x2 y2 1 x3 y3 1 ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏರಿಯಾ ಆಫ್ ಎ ಟ್ರಯಾಂಗಲ್ ಇಟ್ ಮೀನ್ 35 ಪ್ಲಸ್ ಆರ್ ಮೈನಸ್ 35 ಈಕ್ವಲ್ ಟು 1/2 ಆಸ್ ಇಟ್ ಈಸ್ mod of determinant of x1 value 2 y1 value -6 1 x2 value 5 y2 value 4 1 x3 value k y3 value 4 1 ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಆರ್ ಮೈನಸ್ 35 ಈಕ್ವಲ್ ಟು 1/2 mod of ಸಿಂಪ್ಲಿಫೈ ಮಾಡಿದಾಗ 2 ಫಿಕ್ಸ್ ಆಗುತ್ತೆ. 4 into 1 it means 4 minus of 4 into 1 it means 4 ಆಗುತ್ತೆ. ಮೈನಸ್ ಆಫ್ ಸೆಕೆಂಡ್ ಎಲಿಮೆಂಟ್ -6 5 into 1 it means 5 minus of k into 1 it means k third term plus 1 5 into 4 it means 20 minus of k into 4 it means 4k. Multiplying on both side 2 ನ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಆರ್ ಮೈನಸ್ 35 into 2 it means ಪ್ಲಸ್ ಆರ್ ಮೈನಸ್ 70 ಆಗುತ್ತೆ ಈಕ್ವಲ್ ಟು 2/2 it means 1 ಆಗುತ್ತೆ. mod of 2 ಫಿಕ್ಸ್ ಆಗುತ್ತೆ. 4 - 4 ವ್ಯಾಲ್ಯೂ 0 ಆಗುತ್ತೆ. ಮೈನಸ್ ಇಂಟು -6 ವ್ಯಾಲ್ಯೂ ಪ್ಲಸ್ 6 ಆಗುತ್ತೆ. 5 minus k plus 1 into 20 it means 20 plus 1 into minus ಆಗುತ್ತೆ. plus 1 into 4k ವ್ಯಾಲ್ಯೂ 4k ಆಗುತ್ತೆ. plus r minus 70 mod of 2 into 0 ವ್ಯಾಲ್ಯೂ 0 ಆಗುತ್ತೆ. plus 6 into 5 ವ್ಯಾಲ್ಯೂ 30 plus 6 into minus k ವ್ಯಾಲ್ಯೂ minus of 6k ಆಗುತ್ತೆ. plus 20 minus of 4k ಫಿಕ್ಸ್ ಆಗುತ್ತೆ. plus r minus 70 equal to mod of 30 plus 20 ವ್ಯಾಲ್ಯೂ 50 ಆಗುತ್ತೆ. minus 6k minus 4k ವ್ಯಾಲ್ಯೂ minus of 10k ಆಗುತ್ತೆ. ಮಾಡಿಂದ ಔಟ್ಸೈಡ್ ತೆಗೆದಾಗ plus r minus 70 equal to 50 minus of 10k ಆಗುತ್ತೆ. ಸೊ plus 70 equal to 50 minus of 10k and the term minus of 70 equal to 50 minus of 10k ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 70 ಫಿಕ್ಸ್ 15ನ ಲೆಫ್ಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಆಫ್ 50 ಆಗುತ್ತೆ ಈಕ್ವಲ್ ಟು ಮೈನಸ್ ಆಫ್ 10k. 70 minus 50 ವ್ಯಾಲ್ಯೂ 20 ಆಗುತ್ತೆ ಈಕ್ವಲ್ ಟು ಮೈನಸ್ ಆಫ್ 10k. 10 1s 10 2s ಆಗುತ್ತೆ. 2 ಈಕ್ವಲ್ ಟು ಮೈನಸ್ ಆಫ್ k ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ ಮೈನಸ್ ಸಿಂಪ್ಲಿಫೈ ಮಾಡಿದ್ರೆ -2 ಈಕ್ವಲ್ ಟು k ಆಗುತ್ತೆ. ಅಂದರೆ k ವ್ಯಾಲ್ಯೂ ಇಟ್ ಮೀನ್ -2 ಆಗುತ್ತೆ. ಅದೇ ಥರ ಆ್ಯಂಡ್ ದ ಟರ್ಮ್ -70 50ನ ಲೆಫ್ಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ -50 ಆಗುತ್ತೆ ಈಕ್ವಲ್ ಟು -10k. -70 -50 ವ್ಯಾಲ್ಯೂ ಮೈನಸ್ ಆಫ್ 120 ಆಗುತ್ತೆ ಈಕ್ವಲ್ ಟು -10 ಆಗುತ್ತೆ. ಮೈನಸ್ ಗೆಟ್ ಬಿ ಕ್ಯಾನ್ಸಲ್ 0 0 ಕ್ಯಾನ್ಸಲ್ 1 into 12 ಆಗುತ್ತೆ. 12 ಈಕ್ವಲ್ ಟು 1 into k ವ್ಯಾಲ್ಯೂ k ಆಗುತ್ತೆ.
ಕೆ ವ್ಯಾಲ್ಯೂ ವಿಟ್ ಮೀನ್ 12 ಆಗುತ್ತೆ. ಕೆ ವ್ಯಾಲ್ಯೂ 12 ಆಗುತ್ತೆ. ದೇರ್ ಫೋರ್ ಕೆ ವ್ಯಾಲ್ಯೂ ವಿಟ್ ಮೀನ್ -2 ಆ್ಯಂಡ್ 12 ಈಸ್ ಕೆ ವ್ಯಾಲ್ಯೂ ವಿಟ್ ಮೀನ್ -2 ಆ್ಯಂಡ್ 12 ಈಸ್ ಎ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ಕೆ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಬೇಕು.